ಜಮೀನು ನೋಂದಣಿಯ ವೇಳೆ ನಕಲು ಮಾಡುತ್ತಿರುವ ವಂಚನೆ ತಡೆಯಲು ಕರ್ನಾಟಕ ಸರ್ಕಾರವು ಆದಾಯ ತೆರಿಗೆ ಇಲಾಖೆ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಹಕಾರವನ್ನು ಕೋರಿದೆ. ಪ್ರಸ್ತುತ ರಾಜ್ಯದಲ್ಲಿ ಜಮೀನು ನೋಂದಣಿಗೆ ಆಧಾರ್, ಪ್ಯಾನ್ ಮತ್ತು ಪಾಸ್ಪೋರ್ಟ್ ಈ 3 ಗುರುತಿನ ದಾಖಲೆಗಳನ್ನು ಒದಗಿಸುವುದು ಕಡ್ಡಾಯ. ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಕಾರ್ಡ್ ನಕಲಿಸುವ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸ್ಟಾಂಪ್ ಮತ್ತು ನೋಂದಣಿ ಇಲಾಖೆ, ಆದಾಯ ತೆರಿಗೆ ಇಲಾಖೆಗೆ ಈ ಬಗ್ಗೆ ಮನವಿ ಸಲ್ಲಿಸಲಾಗಿದೆ. ವಿಧಾನಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಬಾಗಲಕೋಟೆ ಇಳಕಲ್ ಬಳಿಯ ಮುದಟಗಿ ಗ್ರಾಮದಿಂದ ರಂಗಾಪುರದ ಮೂಲಕ ಹರಿದಿರುವ ಕೃಷ್ಣಾ ನದಿ ನೀರು ಪೈಪ್ಲೈನ್ ಮೂಲಕ ಗಜೇಂದ್ರಗಡ ತಾಲೂಕು ಪ್ಯಾಟಿ ಗ್ರಾಮದ ಕೆರೆ ಪ್ರವೇಶಿಸಿದೆ. ಮುಂದೆ ಚಿಕ್ಕ ಆಳಗುಂಡಿ, ಮಾಗೇಂದ್ರಗಡ, ಮುಷಿಗೇರಿ ಕೆರೆ ಭರ್ತಿಯಾಗುತ್ತಿರುವುದು ರೈತರಲ್ಲಿ ಸಂತಸ ಹೆಚ್ಚಿಸಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದರೆ ಕೃಷ್ಣಾ ಬಿ ಸ್ಕೀಮ್ ಶೀಘ್ರ ಅನುಷ್ಠಾನಗೊಳಿಸುವುದಲ್ಲದೆ ನೀರಾವರಿ ಯೋಜನೆಗೆ ಹೆಚ್ಚಿನ ಆದ್ಯತೆ ನೀಡುವುದಾಗಿ ಭರವಸೆ ನೀಡಿದ್ದರು. ಚುನಾವಣೆ ಪೂರ್ವ ನೀಡಿದ್ದ ಭರವಸೆ ಇಲ್ಲಿಯವರೆಗೂ ಭರವಸೆಯಾಗಿಯೇ ಉಳಿದಿತ್ತು. ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಯೋಜನೆ ಕಾರ್ಯಗತಕ್ಕೆ ಮುಂದಾಗಿರುವುದು ಅನ್ನದಾತರಿಗೆ ಖುಷಿ ಕೊಟ್ಟಿದೆ. ಶ್ರೀಮಂತ ಶಾಸಕರ ಟಾಪ್ 10 ಪಟ್ಟಿಯಲ್ಲಿ ಆಂಧ್ರಪ್ರದೇಶ ಮತ್ತು ಕರ್ನಾಟಕದ 4 ಸ್ಥಾನ ಪಡೆದುಕೊಂಡಿದ್ದಾರೆ. ಇನ್ನು ಟಾಪ್ 20 ಗಣನೆಗೆ ತೆಗೆದುಕೊಂಡರೆ 7 ಶಾಸಕರಿದ್ದಾರೆ. ಇನ್ನು ಎಲ್ಲಾ ಶಾಸಕರ ಒಟ್ಟು ಆಸ್ತಿ ಮೌಲ್ಯಗಳಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಎಡಿಆರ್ ವರದಿಯು ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೊದಲು ಸಲ್ಲಿಸಿದ ಅಫಿಡವಿಟ್ನ ವಿಶ್ಲೇಷಣೆಯನ್ನ ಆಧರಿಸಿ ತಯಾರಿಸಲಾಗಿದೆ. ಇನ್ನು ರಾಜ್ಯದಿಂದ ಡಿಕೆ ಶಿವಕುಮಾರ್ 2ನೇ ಸ್ಥಾನದಲ್ಲಿದ್ದರೆ ಗೋವಿಂದರಾಜನಗರ ಶಾಸಕ ಪ್ರಿಯಾ ಕೃಷ್ಣ 4ನೇ ಸ್ಥಾನದಲ್ಲಿದ್ದಾರೆ. ನವರೋಜ್ ಎನ್ನುವುದು ಹೊಸ ಆರಂಭ, ಹೊಸತನ ಅಥವಾ ಜೀವನದಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಗೂ ಈ ಪದವನ್ನ ಆ ಭಾಗದಲ್ಲಿ ಬಳಸಲಾಗುತ್ತೆ. ಮಾರ್ಚ್ 21ರಿಂದ 13 ದಿನಗಳವರೆಗೆ ವಿವಿಧ ರೀತಿಯಲ್ಲಿ ಇದರ ಆಚರಣೆ ನಡೆಯುತ್ತೆ. ಒಂದು ರೀತಿಯಲ್ಲಿ ನಮ್ಮ ಯುಗಾದಿ ಹಬ್ಬವನ್ನ ಹೇಗೆ ಆಚರಿಸುತ್ತೇವೆಯೋ ಅದಕ್ಕೆ ಹತ್ತಿರವಾದ ಆಚರಣೆ ಇದಾಗಿದೆ. ಪ್ರಧಾನಿ ಮೋದಿ, ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಆದಿಯಾಗಿ ಹಲವರು ಶುಭವನ್ನ ಕೋರಿದ್ದಾರೆ.